ಹಾಯ್ ನಮಸ್ಕಾರ, ಮಾತಾಡೋರಿಗೆ ಸ್ವಾಗತ ಸುಸ್ವಾಗತ. ಈಗ ಮರವಂತೆಗೆ ಒಂದು ದೋಣಿ ಇತ್ತಂಬ್ರ ಸೇಲ್ ಹಾಕೋದು, ಅದೊಂದು ಸೇಲಿಗೆ ಹಾಕ್ತಿದ್ದೆ. ನೀವು ಕಾಣಿ, ನಿಮಗೆ ಬೇಕಿದ್ರೆ ಅದು ನೀವು ತಗೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿಡ್ತೆ. ಮತ್ತು ಅದು ಅಲ್ಲದೆ ದೋಣಿ ಕಣಕಪ್ಪ ಯಾವ್ದಾರ ಇತ್ತಂದ್ರೆ 18 ಫೀಟ್ ದೋಣಿ ಅಂಬ್ರಪ್ಪ. ತಗೊಂಡು 1 ವರ್ಷ ಆಯ್ತು ಅಂಬ್ರ. ನೀವು ಮುಂದೆ ತೋರಿಸ್ತೆ ಕಾಣಿ. ಈಗ ಅಲ್ಲಿ ಹಾಪ್ ಆಯ್ತು ನಾ ಜಿಮ್ಮಿ ಎಂತದ್ ಗೊತ್ತ ಇವರಿಗೆ, ಇಲ್ಲಲ್ಲಿ ಹಿಡಕ್ ಲೈಕ್ ಐತಿ ಇವರಿಗೆ. ಇಲ್ಲ ಡಿಂಕು ರೇ ಡಿಂಕು, ನಮ್ಮ ಡಿಂಕು ಎಂದಕ್ಕೆ ಈಗ ಈಗ ಇವ್ರದ್ದೇ ಬಾವು ಒಂದು. ಈಗ ನಿಂದೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇವ ನಾನು, ಅದ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಅಂದ್ರೆ ಅಂತಿಲ್ಲ. ಇಲ್ಲಿ ನೀವು ಕಾಣ್ಲಕ್ಕ ಎಲ್ಲ ತರ ದೋಣಿ. ಮತ್ತ 18 ಫೀಟ್ ದೋಣಿ ಅಂದ್ರೆ ಅದು ಹೊಳಿ ಪಾತಿ, ಅದಕ್ಕೆ ಅಷ್ಟೇ ಇಂಜಿನ್ ಕೊಡ್ತಾರೆ. ಇಂಜಿನ್ ಅಂದ್ರೆ ಅಂತ 8 HP ಇಂಜಿನ್ ಹಾಕಿ ಓಡಿಸೋದು ಅಲ್ಲ, ಅದ 2.5 HP ಇಂಜಿನ್ ಹಾಕಿ ಓಡಿಸೋದು ದೋಣಿ. ಅದ ಇದು ದೋಣಿಯಾ? ಇದು ದೊಡ್ಡ ಹೊಳಿ ದೋಣಿ. ಇದು ನನಗಿನ್ ಶಾಣ್ದಿತ್ತು ಮಾರ, ಇದು ನನಗಿನ್ ಶಾಣ್ದಿತ್ತು. ಇದೇ ದೋಣಿ ಹೊಳಿಗೆ ಒಳ್ಳೆತ್ತಿತ್ತು. ಇದೇ ದೋಣಿ ಕಾಣಿ, 1 ವರ್ಷ ಆಯ್ತು ದೋಣಿ. ಮತ್ತೆ 2.5 HP ಇಂಜಿನ್ ಆಗ್ಲತ್ತು. 1 ವರ್ಷನೂ ಇಲ್ಲ, 8 HP 1 ವರ್ಷನೂ ಇಲ್ಲಲ್ಲ. 1 ವರ್ಷ ಆಯ್ತಾ? 1 ವರ್ಷ ಆಯ್ತಂಬ್ರ. ನೀವು ದೋಣಿ ಕಾಣ್ಲಕ್ಕ ಒಳ್ಳೆ ಆಗ್ಲೈತ್. ಹೊಳಿಗೆ ಒಳ್ಳೆ ಶೂಟ್ ಇತ್ತು. ಹೊಳಿಗೂ ಕಡ್ಲಿಗೆ ಹೋಯ್ಲಕ್ಕ, ಅಂದ್ರೆ ವೆದರ್ ಮೇಲೆ ಡಿಪೆಂಡ್ ಅಲ್ಲ. ಈ ತರ ಇತ್ತು ದೋಣಿ. ನಿಮ್ಗೆ 1 2 3 ಜನ ಗಾಳ ಹಾಕೋಕೆ ಯಾವ್ದು ಹಾಕು, ಹೊಳಿಗೆಲ್ಲ ಶೂಟ್ ಇತ್ತು. ಫೌಂಡೇಶನ್ ಸಹ ಹಾಕಿ ಕಾಣಿ, 7.5 HP ಇಂಜಿನ್ ಹಾಕೋ ಇಲ್ಲ ಅಂದ್ರೆ ಈ ತರ. ಮತ್ತೆ ಆ ದೋಣಿ ಪ್ರೈಸ್ ಎಷ್ಟಿತ್ತು ಅಂತ ಹೇಳ್ರೆ 33 ಲಾಸ್ಟ್ ಅಂತಿದ್ರೆ. 1 ವರ್ಷ ಆದಷ್ಟೇ. ಮತ್ತೆ ಅದು ಮಾಡೋತ್ತಿಗೆ ಎಷ್ಟು 38,000 ಕೊಟ್ಟು ಮಾಡಿರಂಬ್ರೆ. ಪ್ಲಸ್ ಅದ್ರಾಗೂ ಅವರ ಇಂಜಿನ್ ಕುಡಿದು ಫೌಂಡೇಶನ್ ಎಲ್ಲ ಹಾಕಿರ. ಅದ್ರಗೋಸ್ಕರ ಇಷ್ಟು ರೇಟ್ ಇತ್ತ. ನಿಮಗೆ ಬೇಕಾದಲ್ಲಿ ಒಂದು ಕೆಳ ಡಿಸ್ಕ್ರಿಪ್ಷನ್ ನಂಬರ್ ಕೊಡ್ತೇವೆ, ಅವ್ರಿಗೆ ಒಂದು ಕಾಲ್ ಮಾಡಿ. ಅವ್ರ ಇಲ್ಲೇ ಮರವಂತೆಗಿತ್ತು ಆ ದೋಣಿ. ನೀವು ಮರವಂತೆಗೆ ಇಲ್ಲ ಅಂದರೆ ಇಲ್ಲ ರಾಮ ಮಂದಿರ ದೇವಸ್ಥಾನ ಇತ್ತು, ಆ ದೇವಸ್ಥಾನ ಹತ್ರ ಇತ್ತು. ನೀವು ಇಲ್ಲಿ ಬಂದು ತಕೋ ಇಲ್ಲಾಗ ದೋಣಿ. ನಿಮಗೆ ಹೊಳಿಗಾರ ಶೂಟ್ ಒಂದು 2-3 ಜನ ಹಾಪುದಾರ ಹೈಯೆಸ್ಟ್ ಒಳ್ಳೆ ಗಾಳಕ್ಕೆ ಅದಕ್ಕೆಲ್ಲ ಒಳ್ಳೆ ಯೂಸ್ ಆಗ್ತದೆ. ತಕೊಂಬಿದ್ರೆ ಒಂದು ಕಾಂಟ್ಯಾಕ್ಟ್ ಮಾಡಿ.